ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗೆ ಅಪ್ಲೋಡ್ ಮಾಡಿರಲಿಲ್ಲ, ಮರ್ತೋಗಿಬಿಟ್ಟಿದ್ದೀನಿ ನಾನು. ಸೊ ಇವಾಗ ನೋಡಿಕೊಂಡು ಈ ವ್ಲಾಗ್ ಅಪ್ಲೋಡ್ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ದಾಸವಾಳದ ಗಿಡ ಬಂದುಬಿಟ್ಟು ಮನೆ ಪಕ್ಕದಲ್ಲೇ ಹಾಕಿದ್ದಾರೆ ನಮ್ಮಮ್ಮರು. ನೋಡ್ತಾ ಇರ್ಬೋದು ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅವಾಗವಾಗ ಒಂದೊಂದು ಹೂವು ಬಿಡ್ತಾ ಇರುತ್ತೆ. ರೆಡ್ ಕಲರ್ ಹೂವು ತುಂಬ ಚೆನ್ನಾಗಿ ಅರಳುತ್ತೆ. ಅದು ದಳಗಳಂತೂ ಫುಲ್ಲು ಇದ್ದಾವೆ. ಒಂದೊಂದು ಒಂಟಳ್ಳಿನ ಬರ್ತಾವಲ್ವ, ಇದು ಫುಲ್ಲು ಜಾಸ್ತಿ ದಳ ಇದ್ದಾವೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಫೋಟೋಕ್ಕೆ ಒಂದು ಮುಡಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಲರ್ಫುಲ್ಲಾಗಿ ಇದೆ. ಸೊ ಈ ಥರದ್ದು ನಾನು ಸಹ ಒಂದು ತೊಗೊಂಡು ಹೋಗಬೇಕು ಬೆಂಗಳೂರಿಗೆ. ಮತ್ತು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಫೋಟೋಶೂಟ್ ಸಹ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಈಗ ಅವತ್ತೇ ಹಬ್ಬದ ದಿವಸನೇ ಮಾಡೋದಕ್ಕಾಗಲಿಲ್ಲ. ಹಬ್ಬ ಆಗಿ ಒಂದು 2-3 ದಿನ ಆದಮೇಲೆ ಮಾಡಿದ್ವಿ. ಸೊ ಅದನ್ನು ಸಹ ಇವತ್ತು ಈ ವ್ಲಾಗಲ್ಲೇ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಫೋಟೋಶೂಟಿಗೆಲ್ಲ ರೆಡಿ ಮಾಡಿದ್ದೆ ನಾನು. ಗ್ರೀನ್ ಕಲರ್ ಸ್ಯಾರಿ ಹಾಸ್ಬಿಟ್ಟು ಅಕ್ಕಿನಾಗೆ ಬಿಳಿ ಅಕ್ಕಿ ಕಲರು ಆ ಥರ ಏನೂ ಹಾಕಿರಲಿಲ್ಲ. ಬರೀ ಅಕ್ಕಿನಾಗೆ ಹಾಕಿ ಈ ಥರ ರೆಡಿ ಮಾಡಿದ್ದೀನಿ ಫೋಟೋಶೂಟ್ಗೆ. ಬಿಳಿ ಅಕ್ಕಿ ಅಲ್ವಾ, ಲುಂಗಿಗೆ ಚೆನ್ನಾಗಿ ಕಾಣಿಸಲ್ಲ, ಲುಂಗಿ ಹಾಸಿ ಡೆಕೋರೇಷನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಮುದ್ದು ಸಹ ಈ ಥರ ರೆಡಿ ಮಾಡಿದ್ದೀನಿ. ನಮ್ಮ ಮುದ್ದು ನೋಡಿದ್ರೆ ನನಗೊಂದು ನೆನಪಾಗ್ತಾಯಿತ್ತು, ಪೆಂಗ್ವಿನ್ ಪಕ್ಷಿ ನೆನಪಾಗ್ತಾಯಿತ್ತು. ನಮ್ಮ ಮುದ್ದು ನೋಡಿದರೆ ಅದೇ ಥರ ಕಾಣಿಸ್ತಿದೆ ನಾವೆಲ್ಲ ಫುಲ್ಲು ವೈಟ್ ಆ್ಯಂಡ್ ವೈಟು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಎಲ್ಲರೂ, ನಾನು ನಮ್ಮ ಅಕ್ಕ ಎಲ್ಲರೂ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು ಒಂದು 5 o'clock ಆಗಿತ್ತು. ಮಧ್ಯಾಹ್ನನೇ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಎಲ್ಲರೂ. ಸೊ ನಾವು ಹೊರಟಿದ್ವಿ, ಅಲ್ಲಿ ನಮ್ಮ ಅಕ್ಕರು ಹೊರಟಿರಲಿಲ್ಲ, ಅವ್ರದ್ದು ಲೇಟ್ ಆಯಿತು. ಸೊ ನಾವು ರೆಡಿಯಾಗಿ ನಾನು ಮತ್ತು ನಮ್ಮ ಮನೆಯವಿ ಇಬ್ಬರೂ ಸಿಕ್ಕಾಪಟ್ಟೆ ರೀಲ್ಸ್ಗಳೆಲ್ಲ ಮಾಡಿದ್ದೀವಿ. ಸೊ ಅವನ್ನು ಕೂಡ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಅಷ್ಟೊತ್ತಿಗೆ ಅವರು ಸಹ ರೆಡಿಯಾಗಿ ಬಂದರು. ಅವ್ರು ಬಂದಮೇಲೆ ಮತ್ತು ಅವರು ಎಲ್ಲೋ ಹೊರಟ್ವಿ ದೇವಸ್ಥಾನಕ್ಕೆ. ಟೈಮ್ ಬಂದುಬಿಟ್ಟು ಆಲ್ರೆಡಿ 5 ಗಂಟೆ ಆಗಿತ್ತು. ಲೇಟೇ ಆಯಿತು. ಬೇಗ ಹೋಗಿ ಬೇಗ ಬರೋಣ, ಮಕ್ಕಳಲ್ವ, ಸಾಯಂಕಾಲ ಟೈಮ್ ಅಡ್ಡಾಡೋದು ಬೇಡ, ಮಧ್ಯಾಹ್ನ ಹೋಗಿ ಬೇಗ ಬರೋಣ ಅಂತ ಹೇಳ್ಬಿಟ್ಟು. ಸೊ ಲೇಟೇ ಆಗೋಯ್ತು. ಈಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ಪ್ರತಿ ವರ್ಷವೂ ಅಷ್ಟೇ ಶಿವರಾತ್ರಿ ಹಬ್ಬದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬೆಂಗಳೂರಲ್ಲಿ ಅಲ್ಲೂ ಸಹ ಹೋಗಿ ಬರ್ತಾಯಿದ್ವಿ. ಸೊ ಈ ವರ್ಷ ಎಲ್ಲಿಗೆ ಹೋಗೋದು ಅಂತ ಅಂದ್ಕೊತಾ ಇದ್ದೆ. ಸೊ ಇಲ್ಲಿ ನಮ್ಮೂರಲ್ಲಿ ಅಂದರೆ ಅಟ್ಯಾಚ್ ಆಗಿ ಇನ್ನೊಂದು ಊರಿದೆ, ಅಲ್ಲಿ ಇದೆ ದೇವಸ್ಥಾನ, ಶಿವನ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದಿರೋದು. ಇಲ್ಲಿ ಬಂದು ಪೂಜೆ ಮಾಡ್ಸೋಣ ಅಂತ ಬಂದ್ವಿ. ಇಲ್ಲಿ ಇನ್ನೂ ಏನೂ ಪೂಜೆ ಮಾಡಿರಲಿಲ್ಲ, ಬೆಳಗ್ಗೆ ಇನ್ನೂ ಪೂಜೆ ಮಾಡಿರಲಿಲ್ಲ ಅನಿಸುತ್ತೆ. ಇವಾಗೆಲ್ಲ ಫುಲ್ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ರೆಡಿ ಮಾಡ್ತಾಯಿದ್ರು. ಏನೋ ಅಭಿಷೇಕ ಎಲ್ಲ ಮಾಡ್ತಾರಂತೆ. ಎಲ್ಲ ಅಭಿಷೇಕ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಮತ್ತು ದೇವರೇನೋ ಕಾಣಿಸ್ತಾ ಇರಲಿಲ್ಲ, ಅಡ್ಡ ಬಟ್ಟೆ ಎಲ್ಲ ಕಟ್ಟಿದ್ರು. ಸೊ ನಾವು ಹಂಗೆ ಹೋಗಿ ಅಂದರೆ ಪೂಜೆ ಮಾಡೋ ತನಕ ಇರೋದಕ್ಕಾಗೋದಿಲ್ಲ, ಮಕ್ಕಳೆಲ್ಲ ಇದ್ದಾರಲ್ಲ, ಹಂಗಾಗಿ ಹಂಗೆ ಹೊರಗಡೆನೇ ಕಾಯೆಲ್ಲ ಹೊಡಿಕೊಂಡು ಕೈ ಮುಕ್ಕೊಂಡು ಹಂಗೆ ಬಂದ್ವಿ. ಪೂಜೆ ಮಾಡೋ ತನಕ ಇರೋದಕ್ಕೆಲ್ಲ ಆಗಲಿಲ್ಲ. ಮತ್ತು ಇಲ್ಲಿ ಹೊರಗಡೆ ಬಂದುಬಿಟ್ಟು ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಡುಗೆ ಊಟ ಸಹ ಹಾಕ್ತಾರಂತೆ ಇವತ್ತು ಪೂಜೆ ಎಲ್ಲ ಆದಮೇಲೆ. ಇದು ಅನ್ನ ಸಾಂಬಾರು ಪಾಯಸ ಅದನ್ನೆಲ್ಲ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಹೊರಗಡೆ ಸಹ ಎಲ್ಲ ದೇವಸ್ಥಾನಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಸೊ ನಾವು ಎಲ್ಲ ಹೊರಗಡೆ ಬಂದ್ವಿ. ಎಲ್ಲ ಸ್ವಲ್ಪ ಎಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಶಿವರಾತ್ರಿ ಹಬ್ಬದ ದಿವಸ ಎಲ್ಲ ಕಡೆನೂ ಬೆಳಗ್ಗೆನೇ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಯಾಕೋ ಗೊತ್ತಿಲ್ಲ, ಇವಾಗ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದಾರೆ. ಹಂಗೆ ಪೂಜೆ ಆಗಿರ್ಲಿಲ್ವಲ್ಲ, ಹಂಗಾಗಿ ಸುಮ್ಮನಾದ್ವಿ, ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಇದು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ದೀಪ ಅಂಟಿಸ್ತಾರೆ ಏನೋ ಗೊತ್ತಿಲ್ಲ, ನೈಟು ಅಲ್ಲಿ ಸಹ ಎಲ್ಲ ರೆಡಿ ಮಾಡ್ತಾಯಿದ್ರು ಡೆಕೋರೇಷನ್ ಮಾಡಿ. ಸೊ ನೋಡಿ, ನಮ್ಮ ಮುದ್ದನ್ನ ನಮ್ಮ ಅಕ್ಕ ಎತ್ಕೊಂಡಿದ್ದಾಳೆ, ಅವಳ ಕೈ ಕೊಟ್ಟು ನಾನು 1-2 ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ, ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೀನಿ. ನಮ್ಮ ಮುದ್ದು ಇವಾಗ ಅವನಿಗೆ ಚೆನ್ನಾಗಿ ಎಲ್ಲ ಬುದ್ಧಿ ಬಂದಿರೋದ್ರಿಂದ ಎಲ್ಲ ಕಂಡುಹಿಡಿತಾನೆ, ಇವ್ರು ಯಾರು ಅವ್ರು ಯಾರು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಬಿಟ್ಟರೆ ಬೇರೆ ಯಾರಾದರೂ ಎತ್ಕೊಂಡ್ರೆ ಅಷ್ಟು ಬೇಗ ಹೋಗೋದಿಲ್ಲ. ಸೊ ನಮ್ಮ ಅಕ್ಕನ ನೋಡಿದಾನಲ್ಲ, ಡೈಲಿ ನೋಡ್ತಾ ಇರ್ತಾನಲ್ವ, ಹಂಗಾಗಿ ಅವಳ ಹತ್ರ ಹೋದ, ಅವಳು ಎತ್ಕೊಂಡಿದ್ಲು. ಸೊ ಈಗ ದೇವಸ್ಥಾನದ ಒಳಗಡೆ ಮತ್ತೆ ಹೋಗಿದ್ದೀವಿ. ಲೇಟ್ ಆಗುತ್ತೆ ಅಂದ್ರಲ್ವ ಪೂಜೆಗೆ, ಹಂಗಾಗಿ ಇವಾಗ ಮತ್ತೆ ಹೋಗಿ ಕೈ ಮುಕ್ಕೊಂಡು ನಮ್ಮ ಮುದ್ದನ್ನ ಹಂಗೆ ನಂದಿ ಹತ್ರ ಅಲ್ಲಿ ಉಳ್ಳಾಕ್ಬಿಟ್ಟು ಕೈ ಮುಕ್ಕೊತಾ ಇದ್ದೀನಿ. ಅವನು ಎಲ್ಲ ನೋಡಿ ಕೈ ಎಲ್ಲ ಚಾಚ್ಕೊಂಡು ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈ ಎಲ್ಲ ಚಾಚುತ್ತಾ ಇದ್ದಾನೆ.
ದೇವ್ರಿಗೆ ಕೈ ಮುಕ್ಕೊಂಡು ಹಾಗೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡ್ಬಿಟ್ಟು ನಾವೇ ವಾಪಸ್ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಇಲ್ಲಿ ಪ್ರಸಾದ ಇಸ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಹಂಗಾಗಿ ಹೆಸರುಬೇಳೆ ಮಾಡಿದ್ರು, ಕರೆದ್ರು ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ಇಸ್ಕೊಂಡು ಬರ್ತಾಯಿದ್ವಿ. ಸೊ ಪ್ರಸಾದ ಮನೆಗೆ ಹೋಗಿ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ಚೇತು ಬಂದು ಬಿಟ್ಬಿಟ್ಟು ಹೋಗಿದ್ದ ವಾಪಸ್ಸು. ನೀವು ಬರೋದು ಲೇಟ್ ಆಗುತ್ತೆ, ನನಗೆ ಬೇರೆ ಕೆಲಸ ಇದೆ, ನೀವು ಅಲ್ಲಿ ಪೂಜೆ ಎಲ್ಲ ಆದಮೇಲೆ ನನಗೆ ಫೋನ್ ಮಾಡಿರಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೂಜೆ ಎಲ್ಲ ಏನಾಗಿ ಮಾಡೋಕ್ಕೆ ಲೇಟ್ ಆಯ್ತಲ್ವ, ಹಂಗಾಗಿ ಬೇಗನೆ ಹೊರಟ್ವಿ. ಮತ್ತು ಫೋನ್ ಮಾಡಿದೆ, ಇಷ್ಟು ಬೇಗ ಪೂಜೆ ಆಯಿತಾ, ಇಷ್ಟು ಬೇಗ ಆಗಲ್ವಲ್ಲ ಪೂಜೆ, ಇಷ್ಟು ಬೇಗ ಬರ್ತಾಯಿದ್ದೀರಾ ಅಂತ ಕೇಳಿದೆ. ಸೊ ಹಿಂಗೆ ಪೂಜೆ ಲೇಟ್ ಆಯಿತು, ಇನ್ನೂ ಲೇಟ್ ಅಂತ ಅಂದಾಗ ಬಂದು ಇವಾಗ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಅವನು ಸಹ. ಅವನಿಗೆ ಮನೆಗೆ ಹೋಗೋದು ಬರೋದೇ ಆಯಿತು, ಸುಮ್ಮನೆ ಎರಡು ಸಲ ಅಡ್ಡಾಡೋ ಥರ ಆಯಿತು. ಸೊ ಈಗ ನಮ್ಮ ಮುದ್ದನ್ನ ಕರಿತಿದ್ದೇನೆ ಬಾಬಾ ಅಂತ ಹೇಳ್ಬಿಟ್ಟು. ಅವನಿಗೆ ಬೈಕಲ್ಲಿ ನಾನು ಒಬ್ಬನ್ನೇ ಎತ್ಕೊಂಡು ಕುಂಡ್ರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ. ಸೊ ನಾನು ಕೊಡ್ತಾಯಿಲ್ಲ, ಅವನ್ನ ಎತ್ಕೊಂಡು ಒಬ್ಬರು ಕುತ್ಕೊಂಡು ಹಿಂದೆಗಡೆ ಕರ್ಕೊಂಡು ಹೋಗ್ಬೇಕು, ಅವನೊಬ್ಬನ್ನೇ ಮುಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗೋಂಗಿಲ್ಲ, ಅವ್ನಿಗಿನ್ನೂ ಒಂದು 2-3 ವರ್ಷ ಆಗತ್ತೆ ಅನ್ಕೊಂತ ನಾನು. ಅವನಿಗೆ ಆಸೆ ಒಬ್ಬನ್ನೇ ಕುಂಡ್ರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಬಿಡ್ತಾಯಿಲ್ಲ ಅಷ್ಟೇ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಸೊ ನಮ್ಮದು ನೋಡಿ ಎಂತೆಂಥ ಸಾಹಸ ಎಲ್ಲ ಮಾಡ್ತಾನೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.